ಅಮ್ಮು ಅಕ್ಕ ಫೋನಲ್ಲಿ ಆವಾಜ್ ಹಾಕಿದ್ದು ಆ ರೌಡಿ ಫುಲ್ಲು ಗಡಗಡ ಬಂದಾಗ ಏ ಅಂತಿದ್ದವನು ಅಮ್ಮು ಅಕ್ಕನ ವಾಯ್ಸ್ ಕೇಳಿದ ತಕ್ಷಣ ಹೌದಾ ಮೇಡಮ್ ಸರಿ ಮೇಡಮ್ ಅಂತ ಅನ್ನಕ್ ಶುರು ಮಾಡ್ದ. ಆಮೇಲೆ ನನ್ಗೇನಂತ ಹೇಳ್ದ ಗೊತ್ತಾ, ಮೇಡಮ್ ಸಾರಿ ಮೇಡಮ್ ನಿಮ್ಮ ಅಕ್ಕ ಅವರು ಮೇಡಮ್ ಅವರು ಅಂತ ಗೊತ್ತಿರ್ಲಿಲ್ಲ ಅಂತ ಅಂದ. ಅತ್ತರಿ ಅಂಜು, ನಮ್ಮ ಅಮ್ಮ ಪೊಲೀಸ್ನವ್ರ ಥರ ಫೋನಲ್ಲಿ ಮಾತಾಡಿದಾಗ ಅವ್ರಿಗೊಂಚೂರು ಅನುಮಾನ ಬರಲಿಲ್ವಾ? ಇಲ್ಲ ಅಮ್ಮ, ಅಕ್ಕ ಹೆಂಗ್ ಆಕ್ಟ್ ಮಾಡೋದು ಗೊತ್ತಾ, ಹೆಂಗ್ ಮಾತಾಡಿದ್ಲು ಅಂದ್ರೆ ಅವ್ರಿಗೆ ಅನುಮಾನನೇ ಬರಬಾರ್ದು, ನಿಜವಾದ ಪೊಲೀಸ್ ಆಫೀಸರ್ ತರ ಮಾತಾಡಿದ್ಲು. ಒಂದ್ಸಲ ನನ್ಗೆ ಅವಳ ಅಮ್ಮ ಅಕ್ಕನ ಇಲ್ಲ ಅಂದ್ರೆ ಪೊಲೀಸ್ ಆಫೀಸರ್ ಅಂತ ಡೌಟ್ ಬಂತು ಗೊತ್ತಾ. ಆದ್ರೂ ನಮ್ಮ ಅಮ್ಮ ತುಂಬಾ ಬುದ್ಧಿವಂತೆ ಅಲ್ವೇನ್ರಿ? ಹಲೋ, ಪ್ಲಾನ್ ಮಾಡಿದ್ ನಾನು, ಕಾಲ್ ಮಾಡಿದ್ ನಾನು, ಆದ್ರೆ ಕ್ರೆಡಿಟ್ ಮಾತ್ರ ಅಮ್ಮ ಅಕ್ಕಂಗ, ನನಗೇನು ಇಲ್ವಾ? ಆಯ್ತು ಬಿಡೆ, ನೀನು ಬುದ್ಧಿವಂತೇನೆ. ಅಂಜು ಸಮಯ ಪ್ರಜ್ಞೆ ಚೆನ್ನಾಗಿತ್ತು. ಆ ಟೈಮ್ಗಾದ ಗಾಬರಿಗೆ ನನಗೂ ತಲೆ ಓಡಲಿಲ್ಲ. ಅಂಜು ಬುದ್ಧಿ ಉಪಯೋಗಿಸಿ ಫೋನ್ ಮಾಡಿದ್ದನ್ನ ನಾವು ಮೆಚ್ಕೋಬೇಕು. ಮತ್ತೆ ನನ್ನ ಮಗಳು ತಾನೆ, ಅಷ್ಟು ಇಲ್ಲ ಅಂದ್ರೆ ಹೇಗೆ ಅಲ್ವೇನೆ ಅಂಜು? ಓಹೋ, ಒಳ್ಳೇದ್ ಮಾಡಿದ್ರೆ ಮಾತ್ರ ನಿನ್ ಮಗಳು, ಕೆಟ್ಟದ್ ಮಾಡಿದ್ರೆ ಅಪ್ಪನ ಮಗಳು ಅಲ್ವಾ ಅಮ್ಮ? ಯಾರು ಇದೆಯಮ್ಮ ನೀನು? ಯಾಕೆ ಎಲ್ಲದಕ್ಕೂ ಜಗಳ ಕಾಯ್ತೀಯಾ? ಆಯ್ತು ಬಿಡು. ಸರಿ ಬಿಡಿ ಪರಿಮಳ ಮಂಜುನಾಥ್ ಅವ್ರೆ. ಹಾಕ್ತೀನಿ ನೋಡು. ಆಯ್ತು ಬಿಡಿ ಪರಿಮಳ ಮಂಜುನಾಥ್ ಅವರೇ. ದೇವ್ರೆ, ತುಂಬ ದಿನಗಳ ನಂತರ ನಮ್ಮನೇಲಿ ಮತ್ತೆ ನಗು ಕಾಣಿಸ್ಕೊತಾ ಇದೆ. ಅದಕ್ಕೆ ಯಾರು ಕಣ್ಣು ಬೀಳ್ತಾರೆ ಹಾಗೆ ನೋಡ್ಕೊಳಪ್ಪ. ಜ್ಯೂಸ್ ತಂದ್ರೆ ಅದನ್ನು ಕುಡಿತಾ ಜೋಡಿ ನಂಬರ್ 1 ಕಾರ್ಯಕ್ರಮನ ಕಾಲ್ ಮೇಲೆ ಕಾಲು ಹಾಕೊಂಡು ನೋಡ್ಬೋದು ಅಂತ ನಾನಿದ್ದೀನಿ. ಇವಳು ಬರಲೇ ಇಲ್ಲ. ವೈದೇಹಿ ಅಲ್ಲ ವೈಜಯಂತಿ ಅಮ್ಮ ಜ್ಯೂಸ್. ಎಲ್ಲಿ ಹೋಗ್ತಾ ಇದೆಯಾ? ಕೆಲಸ ಇದೆಮ್ಮ. ಕೆಲಸ ಇದೆಯಮ್ಮ, ಕೂತ್ಕೊಂಬಲ್ಲಿ. ಅಯ್ಯ ಕೂತ್ಕೊಳ್ಳಿ. ಏನಮ್ಮ? ವೈದೇಹಿ, ನಿನ್ನ ತಂಗಿಗೆ ಕೂತು ಕೊಬ್ಬು ಜಾಸ್ತಿ ಆಗಿದೆ ಕಣೆ. ಈ 25 ವರ್ಷದಲ್ಲಿ ಅವಳು ಒಂದಿನ ಮೈ ಬಗ್ಸಿ ಕೆಲಸ ಮಾಡಿದ್ದನ್ನೇ ನಾನು ನೋಡಿಲ್ಲ ಕಣೆ. ಏನು, ನಿನಗೆ ನಿನ್ನ ಮಗಳು ಕೆಲಸ ಮಾಡಬೇಕು ಅಷ್ಟೇ ತಾನೇ? ಹೌದು ಕಣೆ, ಅವಳು ಕೆಲಸ ಮಾಡೋದನ್ನ ನಾನು ಒಂದ್ಸಲ ನೋಡಬೇಕು. ಒಂದ್ಸಲ ಏನು ನೋಡ್ತಾ ಇರು, ಇನ್ಮೇಲೆ ಅವಳು ದಿನ ಕೆಲಸ ಮಾಡ್ತಾಳೆ. ಸೂಪರ್ ಕಡೆ. ನಿನ್ನ ಪ್ಲಾನು ವರ್ಕೌಟ್ ಆಗತ್ತೆ ಅಂತೀಯಾ? ಇದನ್ನೆಲ್ಲ ಸುಹಾಸಿನಿ ಮಾಡ್ತಾಳೆ? ಈಗ ನಾನು ಏನು ಕೆಲಸ ಹೇಳಿದ್ರು ಅವಳು ಮಾಡ್ತಾಳೆ. ಯಾಕೆ ಹೇಳು? ನನ್ನ ಹತ್ರ ಬ್ರಹ್ಮಾಸ್ತ್ರ ಇದೆ. ಏನೇ ಅದು? ಸಮಯ ಬಂದಾಗ ಹೇಳ್ತೀನಮ್ಮ. ಮೊದಲು ನೀನು ನಾನು ಹೇಳ್ದಾಗ ಮಾಡು. ಅಮ್ಮ, ಸುಹಾಸಿನಿ ಬಂದ್ಲು. ಅಲ್ಲೇ ಇರೇ. ಹೆದರ್ಕೊಂಡ್ಬಿಟ್ಟಿದೆ. ಜ್ಯೂಸು ಕಡೆ ಅದು. ಯಾರು ಜ್ಯೂಸ್ ಚೆಲ್ಲಿದ್ದು? ಅಮ್ಮ, ಇಷ್ಟು ವಯಸ್ಸಾಗಿದೆ ನಿನಗೆ, ಬುದ್ಧಿ ಬೇಡವಾ? ಕೇರ್ಫುಲ್ ಆಗಿರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಚಿಕ್ಕ ಮಕ್ಳ ತರ ಜ್ಯೂಸ್ ಚೆಲ್ತಿಯಲ್ಲ. ಈಗ ನೀನೇ ವರ್ಸಿ ಕ್ಲೀನ್ ಮಾಡು.
ಸುಹಾಸಿನಿ ಅವರೇ, ಅವರು ನಿಮ್ಮ ತಾಯಿ, ಸ್ವಲ್ಪ ಗೌರವ ಕೊಟ್ಟು ಮಾತಾಡಿ. ಅದೇನದು ಮ್ಯಾನರ್ಸ್ ಗೀನರ್ಸ್ ಅಂತೆಲ್ಲ? ನಿನ್ನ ಲೆಕ್ಚರ್ ಶುರು ಮಾಡಬೇಡ. ನನಗೆ ನಿನ್ನ ಮಾತನ್ನು ಕೇಳಿಸ್ಕೊಳ್ಳೋ ಪೇಷನ್ಸು ಇಲ್ಲ, ಅವಶ್ಯಕತೆನೂ ಇಲ್ಲ. ಅಮ್ಮ, ನೀನು ತಾನೇ ಜ್ಯೂಸ್ ಚೆಲ್ಲಿದ್ದು, ಕ್ಲೀನ್ ಮಾಡು. ಸುಹಾಸಿನಿ, ವಯಸ್ಸಾದವಳು ಕಣೆ ನಾನು ಹೇಗೆ ಕ್ಲೀನ್ ಮಾಡೋದಕ್ಕಾಗತ್ತೆ? ಕೇರ್ಫುಲ್ ಆಗಿರ್ಬೇಕಾಗಿತ್ತು. ಏನು ಸುಹಾಸಿನಿ ಅವರೇ, ವಯಸ್ಸಾದ ತಾಯಿಯವರು, ಅವ್ರ ಹತ್ರ ಕೆಲಸ ಮಾಡು ಅಂತ ಹೇಳ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನೀನು ಮನೆ ಕೆಲ್ಸದವಳು, ಮನೆ ಕೆಲ್ಸದವಳ ಥರ ಇರೋದನ್ನ ಕಲ್ತ್ಕೊ. ನನಗೆ ಬುದ್ಧಿ ಹೇಳೋದಕ್ಕೆ ಬರಬೇಡ. ಹೌದು, ಇದೆಲ್ಲ ನಿನ್ನ ಕೆಲಸ ತಾನೆ. ನೀನು ಈ ಮನೆ ಆಳು, ನೀನಿರೋದೇ ಇಂಥ ಕೆಲಸ ಮಾಡೋದಕ್ಕೆ. ಕ್ಲೀನ್ ಮಾಡು. ಲೇ ಸುಹಾಸಿನಿ, ಅವಳು ನಿಮ್ಮ ಅಕ್ಕ ಕಣೆ, ಈ ಮನೆ ಯಜಮಾನಿ. ಹಲೋ, ಅವಳು ಯಜಮಾನಿ ಅಲ್ಲ, ಜವಾನಿ. ಸುಹಾಸಿನಿ, ಉಪಕಾರ, ಸ್ಮರಣೆ ಅಂತ ಒಂದಿಷ್ಟಿದೆ. ಅದ್ರ ಬಗ್ಗೆ ನಿಂಗೆ ಸ್ವಲ್ಪನಾದರೂ ತಿಳುವಳಿಕೆ ಇದೆಯಾ? ಏನದು? ನೀನು ನಮ್ಮನೆಗೆ ಮೊದಲನೇ ದಿನ ಬಂದಿದೆಯಲ್ಲ, ಅದು ನೆನಪಿದೆಯಾ? ನಿನ್ನ ಗಂಡನಿಗೆ ಬಿಸ್ನೆಸ್ ಲಾಸ್ ಆಯಿತು, ನಿಮ್ಮ ಮನೇಲಿ ನಂಗೆ ಆಶ್ರಯ ಕೊಡಿ, ಕೆಲಸದವಳು ಹಾಗಿರ್ತೀನಿ ಅಂತ ಹೇಳಿದ್ದೆ, ನೆನಪಿದೆಯಾ? ಈಗೇನಕ್ಕದೆಲ್ಲ ಹಳೆ ಕತೆ ಎಲ್ಲ ಹೇಳಿ ನನಗೆ ಇರಿಟೇಟ್ ಮಾಡಬೇಡ. ಇದನ್ನೇ ಉಪಕಾರ ಸ್ಮರಣೆ ಅಂತ ಹೇಳೋದು. ಸ್ಕೂಲ್ನಲ್ಲಿದ್ದಾಗಲೇ ಕಲೀಲಿಲ್ಲ, ಇನ್ನು ಈ ವಯಸ್ಸಲ್ಲಿ ಎಲ್ಲಿ ಕಲಿತೀಯ ನೀನು? ಜ್ಯೂಸನ್ನು ಕ್ಲೀನ್ ಮಾಡಿಬಿಡು. ಚೆನ್ನಾಗಿದೆ ಜೋಕ್. ಇನ್ನೊಂದೆರಡು ಜೋಕ್ ಹೇಳಿ ನೋಡೋಣ. ನಾನು ಜೋಕ್ ಮಾಡ್ತಿಲ್ಲ, ನಿಂಗೆ ಹೇಳ್ತಾ ಇರೋದು. ಕ್ಲೀನ್ ಮಾಡಿ. ನೋ ವೇ, ನಾನು ಕ್ಲೀನ್ ಮಾಡಲ್ಲ. ಕ್ಲೀನ್ ಮಾಡಲ್ವಾ ಸುಹಾಸಿನಿ? ಸರಿ, ಕ್ಲೀನ್ ಮಾಡ್ತೀನಿ. ಶೋರೂಮಲ್ಲಿ ಮಾಪಿದೆ. ಹೇ ವೈದೇಹಿ, ಆ ಮೊಬೈಲ್ನಲ್ಲಿ ಏನೇ ಇದೆ ತೋರಿಸೆ. ಸಮಯ ಬಂದಾಗ ಗೊತ್ತಾಗತ್ತಮ್ಮ. ರಾಯರೇ, ರಾಯರೇ, ಎದ್ದೇಳಿ ಊಟ ಮಾಡಿ. ರಾಯರೇ, ಅಂಕಲ್ ರಾಯರೇ, ಅಂಕಲ್ ರಾಯರೇ, ಏನಾಯ್ತು ರಾಯರೇ? ಅಮ್ಮ ಎದ್ದೇಳಿ, ಎದ್ದೇಳಿ. ಅಂಕಲ್ ಆಗಿಲ್ಲ. ಅನ್ನ ಕರಿಯೋ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಾನು. ಏನಾಯ್ತು? ಹುಷಾರಿಲ್ಲ, ರಾತ್ರಿನೂ ಊಟ ಮಾಡಿಲ್ಲ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಬೇಗ ಹಾಸ್ಪಿಟಲ್ ಹೋಗ್ಬೇಕ ನಾವಿಗೆ. ಆಯ್ತು, ಬೇಗ ಬೇಗ ಬನ್ನಿ. ಹುಷಾರು. ಬನ್ನಿ. ಏಯ್, ಕಾರ್ಕಿ ತಂದೇನು? ಇಲ್ಲ, ತಂದಿಲ್ಲ. ತಗೊಂಬೋಗು, ಬೇಗ ಬಾ. ರಾಯರೇ, ಅದಕ್ಕೆ ನಿಮ್ಗೆ ಹೇಳೋದು, ಅಣ್ಣನ ಎದುರು ಹಾಕೋಬೇಡಿ ಅಂತ. ಅಣ್ಣ ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತು. ನೋಡಿ, ಇಷ್ಟು ವರ್ಷದಿಂದ ಅವ್ರ ನಂಬಿಕೆ ಹೆಂಗೆ ಕಾಪಾಡ್ಕೊಂಡು ಬಂದಿದ್ದೀನಿ. ಕಲೀರಿ ನಾನು ನೋಡಿ ರಾಯರೇ. ಆಯ್ತಪ್ಪ, ಅರ್ಜೆಂಟಾಗಿ ಆಸ್ಪತ್ರೆಗೆ ಹೋಗ್ಬೇಕು. ಅವ್ನು ಕೀನು ತಂದಿಲ್ಲ, ನೋಡೋಗು.
ಇರಿ ಬಂದೆ ರಾಯರ. ನಡ್ರಿ ರಾಯರು ಹೋಗೋಣ. ಏಯ್ ಎಲ್ಲೋ ರಾಯರು? ಅಯ್ಯೋ ಅನ್ನ ಗೊತ್ತಾದ್ರೆ ಕತ್ತರಿಸಿ ಹಾಕ್ಬಿಡ್ತಾರ, ಬೇಗ ಹುಡ್ಕೋ. ಎಲ್ಲೋದ್ರು? ರಾಯರೇ 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 ಹುಡ್ಕೋ ರಾಯರೇ 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 ಬಾರೋ ರಾಯರೇ. ಚೆನ್ನಾಗಿ ಒರೆಸೆ ಸುಹಾಸಿನಿ. ಅಮ್ಮ, ಈ ಥರ ಒರೆಸಿದ್ರೆ ಕಲೆನೂ ಹೋಗಲ್ಲ, ಅಂಟು ಹೋಗಲ್ಲ. ಸ್ವಲ್ಪ ಬಲ ಹಾಕಿ ಒರೆಸಿದ್ರೆ ಕ್ಲೀನ್ ಆಗಬಹುದು. ಅಯ್ಯೋ, ಅಷ್ಟೊಂದು ಬಲ ಹಾಕಿದ್ರೆ ಮಾಪೆ ಮುರಿದು ಹೋಗುತ್ತೆ ಅಷ್ಟೇ. ಮಾಡೋ ಕೆಲಸನ ಸ್ವಲ್ಪ ಪ್ರೀತಿಯಿಂದ ಮಾಡಬೇಕು. ಮಾಡ್ತಾ ಇರೋದೇ ಮನೆ ಒರೆಸೋ ಕೆಲಸ, ಅದನ್ನೇ ಪ್ರೀತಿಯಿಂದ ಮಾಡೋದು. ನೋಡಿ ಸುಹಾಸಿನಿ, ಕೆಲಸದಲ್ಲಿ ಚಿಕ್ಕದು ದೊಡ್ಡದು ಅಂತ ಯಾವುದೂ ಇಲ್ಲ. ಯಾವ ಕೆಲಸ ಮಾಡಿದ್ರೂ ಸರಿ, ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ಏನೇ ಹೇಳು, ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಸತ್ಯ ಹೇಳೋದಕ್ಕಾಗ್ತಾ ಇಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ, ಆದ್ರೆ ಖುಷಿ ಆಗ್ತಾ ಇದೆ. ಅತ್ತೆ, ನೀವು ನೆಲ ಒರೆಸ್ತಿದ್ದೀರಾ? ನಾನು ಹೇಳ್ದೆ ಅಮೂಲ್ಯ ಅವರೇ, ಇವರು ಕೇಳ್ತಾ ಇಲ್ಲ. ನಾನು ಅಷ್ಟಕ್ಕೂ ಹೇಳ್ದೆ, ಮನೆ ಯಜಮಾನಿ ನೀವು, ಕೆಲಸ ಮಾಡೋ ಹಾಗಿಲ್ಲ, ಅದಕ್ಕೆ ನಾನಿದ್ದೀನಿ ಅಂತ. ಕೇಳ್ತಾ ಇಲ್ಲ. ನಮ್ಮನೆ ಕೆಲಸನ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ. ಹೌದು ಅಮೂಲ್ಯ ಅವರೇ, ನಾನು ಎಷ್ಟು ಹೇಳಿದೆ ನಾನು ಮಾಡಿಕೊಡ್ತೀನಿ ಅಂತ. ಇಲ್ಲ ಇಲ್ಲ, ನಮ್ಮನೆ ಕೆಲಸ ಅಲ್ವಾ, ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಪರವಾಗಿಲ್ಲ ವೈಜಯಂತಿ ಅಮ್ಮ. ಅಯ್ಯೋ ಅತ್ತೆ, ನೀವು ತಲೆ ಕೆಡ್ಸ್ಕೊಬೇಡಿ, ಕೆಲಸ ಮಾಡ್ಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸರಿ ಅತ್ತೆ, ಚೆನ್ನಾಗಿ ಒರೆಸಿ. ಬಿಡಲ್ಲ, ಒಬ್ಬೊಬ್ರನ್ನು ನಾನ್ ಸುಮ್ಮನೆ ಬಿಡಲ್ಲ. ನನ್ನ ಕೈನಲ್ಲಿ ಮನೆ ಒರೆಸೋ ಕೆಲಸ ಮಾಡಿಸಿದ್ದೀರಾ ಅಲ್ಲ, ನೋಡ್ಕೋತೀನಿ. ನಿಮ್ಮೆಲ್ರಿಗೂ ಈ ಸುಹಾಸಿನಿ ಏನು ಅಂತ ತೋರಿಸ್ತೀನಿ.
ಮಂಜಣ್ಣ ಹಾಂ 3 ಪ್ಲೇಟ್ ಇಡ್ಲಿ ಪಾರ್ಸಲ್ ಮಾಡಿ ಹಾ. ಹಾಗೆ ತಿನ್ನೋದಕ್ಕೆ ಇಲ್ಲೊಂದು ಪ್ಲೇಟ್ ಕೊಡಿ. ಫಸ್ಟ್ ನೀನು ತಿನ್ನೋ ಕೊಟ್ಬಿಡ್ಲಾ ಅಪ್ಪ? ಹಾಂ ಕೊಡಿ ಕೊಡಿ. ಎಲ್ಲ ಹೋದೆ ಮುದುಕ ಗಿಲ್ಲಿ ನೀನು ಈ ಕಡೆ ಹುಡ್ಕೋ. ಅಪ್ಪ ಅಪ್ಪ ಏನು ಮಂಜನ ಸಮಾಚಾರ? ನಿಮ್ಗೇನಿಲ್ಲ ಕೆಲಸ, ದಯವಿಟ್ಟು ಹೊರಡಿ ಇಲ್ಲಿಂದ. ಲೋ ಆಮೇಲೆ ಮಾತಾಡೋಣ, ಫಸ್ಟ್ ಅವ್ರನ್ನ ಹುಡ್ಕಾಡೋಣ. ಬಾ ಬಾ. ಅಪ್ಪ ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ನನಗೇನು ಗೊತ್ತು ಕಂದ, ಆದರೆ ಇವ್ರನ್ನೆಲ್ಲ ನೋಡಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ನಾವು ಮಾಡೋಣ ಬಾ. ನೋಡಿ ಅಯ್ಯೋ ಅಜ್ಜಿ, ಸುಹಾಸಿನಿ ಅತ್ತೆ ನಿಜವಾಗ್ಲೂ ನೆಲ ಒರೆಸಿದ್ರ? ನನ್ನ ಕೈಲಿ ನಂಬೋದಕ್ಕೆ ಆಗ್ತಾ ಇಲ್ಲ. ಏ ನಿನಗೆ ಮಾತ್ರ ಎಲ್ಲ ಕಣೆ, ನನಗೂ ನಂಬೋದಕ್ಕಾಗ್ತಾ ಇಲ್ಲ. ಅವಳು ಚಿಕ್ಕನ್ನಿಲ್ಲಿ ಕಾಫಿ ಕುಡಿದ್ರೆ ಈ ಲೋಟ ತೆಗೆದು ಆ ಕಡೆ ಇಟ್ಟವಳಲ್ಲ. ಶುದ್ಧ ಸೋಂಬೇರಿ ಕಣೆ ಅವಳು. ಆದ್ರೂ ಅಜ್ಜಿ, ಸುಹಾಸಿನಿ ಅತ್ತೆ ನೆಲ ಒರೆಸೋದಕ್ಕೆ ಹೆಂಗ್ ಒಪ್ಕೊಂಡ್ರು? ಅಮ್ಮ ಏನು ಸುಹಾಸಿನಿ ಅವ್ರಿಗೆ ತುಂಬ ಫೋರ್ಸ್ ಮಾಡಲಿಲ್ಲ. ಸುಹಾಸಿನಿ ಜ್ಯೂಸ್ ಚೆಲ್ಲಿದೆ ಅಂದರು, ಅವರೇ ಹೋಗಿ ಮಾಪ್ ತೊಗೊಂಡು ಬಂದು ಬರ್ಸಿದ್ರು, ಅಷ್ಟೇ ಆಗಿದ್ದು. ಇದೇ ನನಗೂ ಅರ್ಥ ಆಗ್ತಿಲ್ಲ ವೈಜಯಂತಿ ಅಮ್ಮ. ಸುಹಾಸಿನಿ ಅತ್ತೆ ನೆಲ ಒರೆಸೋದಕ್ಕೆ ಅಷ್ಟು ಈಸಿಯಾಗಿ ಹೆಂಗ್ ಒಪ್ಕೊಂಡ್ರು ಅಂತ. ಸುಹಾಸಿನಿ ಅತ್ತೆ ಮನೆ ಕೆಲಸ, ಎರಡು ವಿರುದ್ಧಾರ್ಥಕ ಪದಗಳು, ಹೆಂಗೆ ಅಂತ. ಕರೆಕ್ಟಾಗಿ ಹೇಳಿದೆ ಅಮ್ಮ. ಚಿಕ್ಕ ವಯಸ್ಸಿನಲ್ಲಿ ಮನೆ ಕೆಲಸಕ್ಕೆ ಇವಳೇ ನನಗೆ ಸಹಾಯ ಮಾಡ್ತಾ ಇದ್ದಿದ್ದು. ಅಜ್ಜಿ ಏನ್ ಹೇಳಿದ್ರಿ? ಅಂದರೆ ನನ್ನ ದೊಡ್ಡ ಮಗಳು ವೈದೇಹಿ ಇದ್ಲಲ್ಲ, ಅವಳೇ ಮನೆ ಕೆಲಸ ಎಲ್ಲ ಮಾಡೋವಳು. ನನಗೆ ಚಿಕ್ಕ ವಯಸ್ಸಿನಲ್ಲೇ ಮಂಡಿ ನೋವು ಶುರುವಾಗ್ಬಿಡ್ತು ಕಣೆ ಅಮ್ಮ. ಆಗ ನನಗೆ ನಿಂತ್ಕೊಂಡು ಪಾತ್ರೆ ತೊಳೆಯೋಕ್ಕಾಗ್ತಾ ಇರಲಿಲ್ಲ, ಬಗ್ಗಿ ಕಸ ಗುಡ್ಸೋಕ್ಕಾಗ್ತಾ ಇರಲಿಲ್ಲ, ಬಟ್ಟೆ ಒಗೆಯೋದಕ್ಕಾಗ್ತಾ ಇರಲಿಲ್ಲ. ಆಗ ನನ್ನ ದೊಡ್ಡ ಮಗಳು ವೈದೇಹಿನೇ ಮನೆ ಕೆಲಸ ಎಲ್ಲ ಅವಳೇ ಮಾಡ್ತಾಯಿದ್ಲು. ಆದರೆ ಈ ಸುಹಾಸ್ನಿಗೆ ನಾನು ಬಾಯಿ ಬಿಟ್ಟು ಮನೆ ಕೆಲಸಕ್ಕೆ ಸ್ವಲ್ಪ ಕೈ ಜೋಡಿಸ, ಏನಾದರೂ ಕೆಲಸ ಮಾಡಿ ಅಂತ ಹೇಳಿದ್ರೆ ಅವಳು ಕೇಳ್ತಾನೆ ಇರಲಿಲ್ಲ. ಅದಕ್ಕೆ ಇವತ್ತು ಅವಳು ಮನೆ ಕೆಲಸ ಮಾಡೋದನ್ನ ನೋಡಿ ನನಗೆ ಶಾಕ್ ಆಗ್ಬಿಡ್ತು ಕಣೆ. ಅಜ್ಜಿ ನಂಗೆ ಏನೊಂದು ಸ್ಮಾಲ್ ಡೌಟು. ಸುಹಾಸಿನಿ ಅತ್ತೆ ವೈಜಯಂತಿ ಅಮ್ಮ ಮತ್ತೆ ಮನೆಗೆ ಬಂದ್ಮೇಲೆ ಅವ್ರ ಹಾವ ಭಾವ ಎಲ್ಲ ಫುಲ್ ಚೇಂಜ್ ಆಗೋಗ್ಬಿಟ್ಟಿದೆ, ಮೊದಲಿನ ಥರ ಇಲ್ವೇ ಇಲ್ಲ. ಮೊದಲು ಸುಹಾಸಿನಿ ಅತ್ತೆ ಹಳ್ಳಿ ರೋಡ್ ಇರುತ್ತಲ್ಲ, ಹಳ್ಳಗುಂಡಿ, ಆ ಥರ ರಫ್ ಆಗಿದ್ರು. ಈಗ ನೋಡಿದ್ರೆ ಹೈವೇ ಥರ ಫುಲ್ ಸ್ಮೂತ್ ಆಗಿಬಿಟ್ಟಿದ್ದಾರೆ. ಅಯ್ಯೋ, ಅವಳಲ್ಲಿ ರಫ್ ಆಗಿ ನಡ್ಕೊಳ್ತಾಳೆ. ಹಾಕಿಲ್ವ ಸರಿಯಾಗಿ ಅವಳಿಗೆ ಮೂಗ್ದಾರ?